ಸೊ ಹಾಯ್ ವಿಸ್ಮಯ್ ಅವರ. ಸೊ ಇವತ್ತು ಫಸ್ಟ್ ಕ್ಲಾಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಒಂದು 3 hour ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಇನ್ ಡೀಟೇಲ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ಎಲ್ಲದನ್ನು ಹೇಳಿದ್ರು. ಎಲ್ಲ ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಕಲ್ತಿರೋದು ನಾನು ಇಂಟ್ರಡಕ್ಷನ್ ಟು ಯೂನಿವರ್ಸು, ಹೌ ಟು ರೈಟ್ ಡ್ರೀಮ್ ಫಾರ್ಮ್ಯಾಟ್ ಹೆಂಗೆ ಬರೀಬೇಕು, ಆಮೇಲೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಫಾರ್ಮ್ಯಾಟ್. ಸೊ ಇದನ್ನೆಲ್ಲ ಒಂದಿಷ್ಟನ್ನು ಹೇಳ್ಕೊಟ್ರು ಹೆಂಗೆ ಮಾಡಬೇಕು ಅಂತ ಹೇಳಿ. ಸೊ ಇದು ಹೆಂಗೆ ಅಂದರೆ ದಿಸ್ ಇಸ್ ಅ ಪ್ರೋಸೆಸ್. ಪ್ರತಿಯೊಂದನ್ನು ಕಲಿತಾನೆ ಅರ್ಥ ಆಗಿಬಿಡುತ್ತೆ, ಓಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಏನಂತ ಅಂದರೆ ನನಗೆ ಒಂದಿಷ್ಟು ಯಾರಾದರೂ ಏನಾದರೂ ಹೇಳಬೇಕಾದ್ರೆ ನಾನು ವಿಜುವಲೈಸೇಷನ್ಗೆ ಹೋಗ್ಬಿಡ್ತೀನಿ. ಓಕೆ ಅವ್ರು ಏನಾದರೂ ಹೇಳ್ತಾರೆ ಇದು ಹಂಗಾಗುತ್ತೆ, ಇದು ಹಿಂಗಾಗುತ್ತೆ ಅಂತ ಹೇಳಿ. ಬಟ್ ವಿಸ್ಮಯ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತಂದರೆ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್. ಇದು ಈ ಥರ ಹಿಂಗೆ ಕನೆಕ್ಟ್ ಆಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ, ನೀನು ಯಾವತ್ತೂ ಯೋಚನೆ ಮಾಡೋದು ಹಿಂಗೆ ಯೋಚನೆ ಮಾಡಬೇಕು. ಸೊ ಆ ಥರ ಎಕ್ಸಾಂಪಲ್ಸ್ ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ ಕರೆಕ್ಟ್ ಅಲ್ಲ, ಹಿಂಗೆ ವರ್ಕ್ ಆಗುತ್ತಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಸೊ ಯಾವುದನ್ನು ಒಂದು ಡೈಲಾಮೋದಲ್ಲಿ ಇರಲ್ಲ, ಓಕೆ ಇದು ಹಿಂಗೆ ಆಗುತ್ತಾ ಆಗಲ್ವಾ ಅಂತ ಹೇಳಿ. ಸೊ ಏನೇ ಡೌಟ್ಸ್ ಬಂದರೆ ಕೇಳ್ತಾ ಇದ್ರೆ ಅದನ್ನು ನೀಟಾಗಿ ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಮಾಡಿಬಿಡ್ತಾರೆ. ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ ವಿನಯ್, ನೀನು ಬರ್ತಾರೋ ಯೋಚನೆ ಕರೆಕ್ಟು, ನೀನು ಈ ಥರ ಯೋಚನೆ ಮಾಡಬಾರ್ದು, ನೀನು ದೊಡ್ಡದಾಗಿ ಯೋಚನೆ ಮಾಡಬೇಕು, ನೀನು ಇದೇ ಥರನೇ ಹೋಗಬೇಕು ಅಂತ ಯಾವಾಗ ಹೇಳ್ತಾರಲ್ಲ, ಸೊ ಆವಾಗಲೇ ಒಂದಷ್ಟು ಥಾಟ್ಸ್ಗಳು ಕ್ಲಿಯರ್ ಆಗಿಬಿಡುತ್ತೆ. ಓಕೆ ಇದು ವರ್ಕ್ ಆಗುತ್ತೆ ಅಂತೇಳಿ. ಇದು ನನಗೆ ಇಂಪ್ಲಿಮೆಂಟ್ ಆಗ್ತಾಯಿದೆ. ಸೊ ಫಸ್ಟ್ ಕ್ಲಾಸಲ್ಲೇ ಇಷ್ಟೊಂದು ಕ್ಲಿಯರ್ ಆಗಿದ್ದೀನಿ ಅಂತ ಅಂದಾಗ, ಸೊ ನಾನು ಇಷ್ಟೆಲ್ಲ ಕೋರ್ಸ್ನ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಕಂಪ್ಲೀಟಾಗಿ ಅರ್ಥ ಆಗ್ಬಿಟ್ಟಿರುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ನಾನು ಇಂಪ್ಲಿಮೆಂಟ್ ಮಾಡ್ಕೋಬೋದು, ಬೇರೆಯವ್ರಿಗೂ ನಾನು ಹೇಳ್ಬೋದು. ಆ್ಯಂಡ್ ಒನ್ ಆಫ್ ದ ಗುಡ್ ಪಾರ್ಟ್ ಏನು ಅಂತ ಅಂದರೆ ಇದು ಬರೀ ನಮಗೋಸ್ಕರ ಮಾತ್ರ ಮಾಡ್ಕೊಳೋದಲ್ಲ. ಸೊ ನಮ್ಗೆ ಯಾರೋ ತುಂಬ ಇಷ್ಟ ಇದ್ದಾರೆ, ಕ್ಲೋಸ್ ಒನ್ಸ್ ಇದ್ದಾರೆ, ಅವ್ರಿಗೇನಾದರೂ ಹೆಲ್ಪ್ ಆಗಬೇಕು ಅಂದರೆ ಅದನ್ನು ಕೂಡ ನಾವೇ ಮ್ಯಾನಿಫೆಸ್ಟ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗ ಪ್ರಾಬ್ಲಿ ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಅವರು ಅದನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಬಟ್ ಅವ್ರ ಪರವಾಗಿ ನಾನು ಮಾಡ್ಬೋದು. ಈಗ ನಮ್ಮ ಅಮ್ಮಂಗೆ ನಾನೇನೋ ಒಳ್ಳೇದಾಗಬೇಕು, ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಇದು ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಬೇಕಾಗಿರೋವಂಥದ್ದು. ಸೊ ಇನ್ನೂ ಜಾಸ್ತಿ ಇದೆ ಕಲಿಯೋದು, ಅವರು ಜಾಸ್ತಿ ಇದೆ ಹೇಳ್ಕೊಳ್ಳೋದು. ಪಾಪ ಪ್ರತಿಯೊಂದೂ ಇನ್ ಡೀಟೇಲಾಗಿ ಹೇಳ್ಕೊಡೋದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಸಿಕ್ಕಾಪಟ್ಟೆ ಡೌಟ್ಸ್ ಕೇಳಿದೆ, ಇದು ಹೆಂಗೆ ವರ್ಕ್ ಆಗುತ್ತೆ, ಇದಾಗುತ್ತೆ ಯಾಕಾಗಲ್ಲ, ಅದಕ್ಕೊಂದು ಐಡಿಯಾ ಕೊಡ್ತಾಯಿದ್ರು. ಬಟ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇನ್ನು ಏನೇನು ಕಲಿಬೋದು ಅಂತ ಹೇಳಿ. ಸೊ ಪ್ರತಿಯೊಂದನ್ನು ಕಲಿತ ಮೇಲೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತೀನಿ. ಆಮೇಲೆ ನನ್ನ ಸುತ್ತಮುತ್ತವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಒಂದಿಷ್ಟು ಮ್ಯಾನಿಫೆಸ್ಟ್ ಮಾಡೋದಿದೆ. ವಿಲ್ ಸಿ ಹೌ ಇಟ್ ವರ್ಕ್ಸ್. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಒಂದು ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡು ನನಗೂ ವರ್ಕ್ ಆಗುತ್ತೆ. ಬಿಕಾಸ್ ಯೋಚನೆ ಮಾಡೋದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟಾಗಿ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇವತ್ತಿನ ಕ್ಲಾಸ್ನ ಮುಗಿಸಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಇನ್ನೂ ಒಂದಿಷ್ಟು ಕ್ಲಾಸಸ್ಗಳಿದೆ, ಕಲಿಯೋದು ಬೇಜಾನಿದೆ ಇವ್ರ ಹತ್ರ. ಕಲಿತು ಅದನ್ನು ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಡೆಫಿನೆಟಾಗಿ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋ ಹೋಪ್ ಇದೆ. ಸಿಗುತ್ತೆ. ಸಿಕ್ಕಿದ ಮೇಲೆ ಅದನ್ನು ಇನ್ನೂ ಚೆನ್ನಾಗಿ ಏನೇನು ಸಿಕ್ತು ಅನ್ನೋದನ್ನ ಶೇರ್ ಮಾಡ್ತೇನೆ.